ರಾಜ್ಯ ರಾಜಕಾರಣದ ದಿಕ್ಸೂಚಿ ಎನ್ನಲಾಗಿರುವ ಉಪಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಶುರುವಾಗಲಿದ್ದು 3 ಕ್ಷೇತ್ರಗಳತ್ತ ರಾಜ್ಯದ ಜನರ ಕಣ್ಣು ನೆಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಉಪಚುನಾವಣೆ ಫಲಿತಾಂಶ ಪ್ರಕಟ. ಹೈ ವೋಲ್ಟೇಜ್ ಕಣವಾದ ಚನ್ನಪಟ್ಟಣ ಕ್ಷೇತ್ರ. ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಫಲಿತಾಂಶ ಕೌಂಟ್ಡೌನ್ ಶುರುವಾಗಿದೆ. ಬಹಳ ಕುತೂಹಲ ಮೂಡಿಸಿರುವ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ವಿಧಾನಸಭಾ ಉಪಚುನಾವಣೆ ಫಲಿತಾಂಶ ರಾಜ್ಯ ರಾಜಕಾರಣಕ್ಕೆ ದಿಕ್ಸೂಚಿ ಆಗಲಿದೆ ಎಂಬುದು ರಾಜಕೀಯ ಚರ್ಚೆ. ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಗೆಲ್ಲುವ ಸಾಧ್ಯತೆ ಇದೆ. ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂದು ಎಕ್ಸಿಟ್ ಪೋಲ್ ಭವಿಷ್ಯ ನುಡಿದಿದ್ದು, ಇದು ನಿಜವಾಗುತ್ತದಾ ಎಂಬುದು ಕುತೂಹಲವಾಗಿದೆ. ತೀವ್ರ ಕುತೂಹಲ ಮೂಡಿಸಿದ್ದ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿಪಿ ಯೋಗೇಶ್ವರ್, ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನೇರ ಹಣಾಹಣಿ ಹೆಚ್ಚಾಗಿದೆ. ಚನ್ನಪಟ್ಟಣ ಜೆಡಿಎಸ್ ಭದ್ರಕೋಟೆಯಾಗಿದ್ದರು, ಇದು ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಶಿಗ್ಗಾವಿಯಲ್ಲಿ ಈ ಬಾರಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸ್ಪರ್ಧೆ ಮಾಡಿದ್ದು, ಮುಸ್ಲಿಮರ ಪ್ರಾಬಲ್ಯವಿರುವ ಈ ಕ್ಷೇತ್ರದಲ್ಲಿ ಲಿಂಗಾಯತರ ಮತಗಳು ನಿರ್ಣಾಯಕವಾಗಿವೆ. ಈ ಬಾರಿ ಇಲ್ಲಿನ ಮತದಾರರು ಯಾರ ಪರ ಒಲವಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಂಡೂರು ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು, ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಕಾಂಗ್ರೆಸ್ನ ಅನ್ಪೂರ್ಣ ತುಕಾರಾಂ ನಡುವೆ ನೇರ ಫೈಟ್ ಇದ್ದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಉತ್ತರ ಹೊರಬೀಳಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ ಆಪರೇಷನ್ಗೆ ಇಳಿದುಬಿಟ್ಟಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ರದ್ದು ಮಾಡಿದೆ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದು, ಕೊನೆಗೂ ಸಿಎಂ ಸಿದ್ದರಾಮಯ್ಯ ಕಣ್ಣು ಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು. ಕೊನೆಗೂ ಕಣ್ಣು ಬಿಟ್ಟ ಮುಖ್ಯಮಂತ್ರಿ ಸಿದ್ದು. ಎಸ್, ನೀವು ಕೇಳ್ತಿರೋ ಮಾತುಗಳು ಸತ್ಯ, ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿದ್ದ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸಮರ ಸಾರಿದ್ರು. ಆಹಾರ ಮಂತ್ರಿ KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟರು. ಯಾವುದೇ ಕಾರ್ಡ್ ರದ್ದಾಗಿಲ್ಲ, ಅನರ್ಹ ಮಾತ್ರ. ಯಾವುದೇ ಅರ್ಹ BPL ಅಥವಾ APL ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ. ಇದು ನಾನು 3 ದಿನದಿಂದ ಹೇಳ್ತೀನಿ, ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಚಿಂತೆ ಬಿಡಿ, ರದ್ದಾದ ಕಾರ್ಡ್ ಮತ್ತೆ ಬರುತ್ತೆ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಸರ್ಕಾರಿ ನೌಕರರಿಗೆ ತೆರಿಗೆ ಕಟ್ಟುವವರನ್ನ ತೆಗೆಯಿರಿ. ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. DKಶಿ ಅಶೋಕ್ ಮಧ್ಯೆ ರೇಷನ್ ಕಾರ್ಡ್ ಫೈಟ್. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ, ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಈಗ ಅರ್ಜಿ ಹಾಕುವಂತೀರಾ? ಯಾಕೆ ಅರ್ಜಿ ಹಾಕಬೇಕು? ರದ್ದು ಮಾಡಿದವ್ರು ನೀವು, ಅನ್ಯಾಯ ಮಾಡಿದವ್ರು ನೀವು, ಮೋಸ ಮಾಡಿದವ್ರು ನೀವು. ಅರ್ಜಿ ಯಾಕೆ ಹಾಕಬೇಕು? ಅರ್ಜಿ ಹಾಕೋ ಪ್ರಶ್ನೆನೇ ಇಲ್ಲ. ಅವ್ರಿಗೆಲ್ಲ ಹಂಗೆ ರಿಟೈನ್ ಮಾಡಬೇಕು. ಯಾರ್ದಾನ ನಿಮ್ಗೆ ಡೌಟ್ ಇದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ದಾಖಲೆಗಳನ್ನು ತರಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ರದ್ದು ಮಾಡಿಬೇಕಾದ ಮಾತ್ರ. ಏನು ಸಾಹುಕಾರಗಳು ಕೊಡೋ? ನಿನ್ನ ಯಾರು ಕೇಳಿದ್ರಪ್ಪ ಸಾಹುಕಾರ ಕೊಡು ಅಂತ?
ಯಾರನ್ನ ಅರ್ಜಿ ಹಾಕಿದ್ರ ಬಂದು ನಿನ್ಗೆ? ರೇಷನ್ ಕಾರ್ಡ್ ಗೊಂದಲಕ್ಕೆ ನಾನೇ ಹೊಣೆ, 7 ವಾರದೊಳಗೆ ಅದೇ ಐಡಿಯಲ್ಲಿ BPL ಕಾರ್ಡ್ ಕೊಡ್ತೀವಿ ಅಂತ ಮುನಿಯಪ್ಪ ಒಪ್ಪಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ನೀರಿನ ಅವಶ್ಯಕತೆ ಎದುರಾದಾಗ ಬಾವಿ ತೋಡ್ತಾ ಇದ್ರು, ಈಗಂತೂ ಬೋರ್ವೆಲ್ ಕೊರೆಸ್ತಾರೆ. ಆದ್ರೆ ಇಲ್ಲಿ ರೈತರೊಬ್ಬರು ಸುರಂಗವನ್ನೇ ಕೊರೆದ್ಬಿಟ್ಟಿದ್ದಾರೆ. ಭೂಮಿ ತಾಯಿಯ ಮಡಿಲನ್ನ ಹಸಿರಾಗಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೀರೇ ಉಸಿರು. ಮನುಷ್ಯರಿಗೂ ಪ್ರಾಣಿಗಳಿಗೂ ಮರಗಿಡಗಳಿಗೂ ನೀರು ಅತ್ಯವಶ್ಯಕ. ನೀರಿಲ್ಲ ಅಂದ್ರೆ ಬದುಕು ನಡೆಯಲ್ಲ. ಇದೇ ಕಾರಣಕ್ಕೆ ಗಂಗೆಗಾಗಿ ಬಾವಿ, ಕೆರೆ, ಬೋರ್ವೆಲ್ ಕೊರೆಸುತ್ತಿದ್ದಾರೆ. ಆದ್ರೆ ಇಲ್ಲಿ ಜಲಧಾರೆಗಾಗಿ ರೈತರೊಬ್ಬರು ಸುರಂಗವನ್ನೇ ಕೊರೆದಿದ್ದಾರೆ. ಗಂಗೆಗಾಗಿ 8 ಸುರಂಗ ಕೊರೆದ ಅನ್ನದಾತ, ಭೂತಾಯಿ ಮಡಿಲನ್ನ ಹಸಿರಾಗಿಸಿದ ರೈತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ. ಇವರು ಆಧುನಿಕ ಭಗೀರಥ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾಣಿಲ ಗ್ರಾಮದ ಜಾನ್ ಮೊಂತೆರೋ. ಕಡು ಬಡತನದಲ್ಲಿರೋ ಇವರಿಗೆ ಕೃಷಿ ಕೆಲಸಕ್ಕೆ ನೀರಿನ ಸಮಸ್ಯೆ ಎದುರಾಗಿತ್ತು. ಹಾಗಂತ ಜಾನ್ ಮೊಂತೆರೋ ಕೈಕಟ್ಟಿ ಕೂರ್ಲಿಲ್ಲ. ಬಡವನ ಕೈಯಲ್ಲಿ ಏನ್ ಮಾಡೋಕಾಗುತ್ತೆ ಅಂತ ಸುಮ್ಮನೆ ಕೂರ್ಲಿಲ್ಲ. ಗಂಗೆಯನ್ನ ಹರಿಸೋಕೆ ಜಾನ್ ಮೊಂತೆರೋ ತೆಗೆದುಕೊಂಡಿದ್ದು ಯಾರೂ ಊಹಿಸಲಾಗದ ನಿರ್ಧಾರ. ಕೃಷಿ ಕೆಲಸಕ್ಕೆ ನೀರನ್ನ ಒದಗಿಸಲು ಜಾನ್ ಮೊಂತೆರೋ ಸುರಂಗವನ್ನ ಕೊರೆಯೋಕೆ ಶುರು ಮಾಡಿದ್ರು. ದಿನವಿಡೀ ಕೂಲಿ ಕೆಲಸಕ್ಕೆ ತೆರಳಿ ಸಂಜೆ ಮನೆಗೆ ಬರ್ತಿದ್ದಂತೆ ಸುರಂಗ ಕೊರೆಯೋ ಕಾರ್ಯಕ್ಕೆ ಮುಂದಾಗ್ತಿದ್ರು. ಸಂಜೆ 6 ಗಂಟೆಯಿಂದ ತಡರಾತ್ರಿ 12 ಗಂಟೆಯವರೆಗೂ ಸುರಂಗ ಕೊರಿತಿದ್ರು. ಇದರ ಫಲವಾಗಿ ಈ ಸುರಂಗದಿಂದ ಗಂಗೆ ದರ್ಶನ ಕೊಟ್ಟಿದ್ದಾಳೆ. ಜಾನ್ ಮೊಂತೆರೋ ಕೈ ಹಿಡಿದಿದ್ದಾಳೆ. ಗಂಗೆಗಾಗಿ ಈ ಆಧುನಿಕ ಭಗೀರಥ ಒಟ್ಟು 8 ಸುರಂಗವನ್ನ ಕೊರೆದಿದ್ದಾರೆ. 8ರಲ್ಲಿ ಸದ್ಯ 3 ಸುರಂಗದಲ್ಲಿ ಮನೆ ಹಾಗೂ ಕೃಷಿ ಬೇಕಾದಷ್ಟು ನೀರು ಸಿಕ್ತಿದೆ. ಸುರಂಗ ಕೊರೆದು ಗಂಗೆಯನ್ನ ಬೆಳೆಗೆ ಹರಿಸಿ ಸಮೃದ್ಧ ಕೃಷಿ ಮಾಡಿ ಜಾನ್ ಮೊಂತೆರೋ ತುಂಬಾ ಖುಷಿಯಾಗಿದ್ದಾರೆ. ಜಾನ್ ಮೊಂತೆರೋ ಕಾರ್ಯಕ್ಕೆ ಪತ್ನಿ, ಮಕ್ಕಳು ಕೂಡ ಬೆನ್ನೆಲುಬಾಗಿದ್ದಾರೆ. ವಯಸ್ಸಾದ್ರೂ ಸುರಂಗ ದುರಸ್ತಿ ಕಾರ್ಯ ನಡೆಸುತ್ತಾ ಕೃಷಿಯಲ್ಲಿ ಖುಷಿ ಕಂಡಿದ್ದಾರೆ. ಇಂತಹ ವಯಸ್ಸಲ್ಲಿ 8 ಸುರಂಗ ಕೊರೆದಿರೋ ಇವರು ನಿಜಕ್ಕೂ ಆಧುನಿಕ ಭಗೀರಥಾನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆತ 1 ದಶಕದ ನಂತರ ಎಂಟ್ರಿ ಕೊಟ್ಟ ಒಂದೇ ತಿಂಗಳಲ್ಲಿ ಎನ್ಕೌಂಟರ್ಗೆ ಬಲಿಯಾದ. ನಕ್ಸಲರು ಎಂಟ್ರಿ ಆಗ್ತಾ ಇದ್ದಂತೆ ಖಾಕಿ ಪಡೆಗೆ ಮಾಹಿತಿ ಸಿಕ್ಕಿತ್ತು. ಇದೀಗ ನಾಯಕನಿಲ್ಲದ ಕೆಂಪು ಉಗ್ರರ ಪಡೆ ತಂಡ ಹೊಡೆದ್ಬಿಟ್ಟಿದೆ. ಹಾಗಿದ್ರೆ ANF ಕೂಬಿ